ಎಲ್ಲಿ ಎಲ್ಲಿ ಅಲ್ಲಿ 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 ಆನೆ ಆನೆ ಓಡ್ಬೋದು ಸಲ್ ನೋಡಿ ಆನೆ ನೋಡಿ ಸೊಳ್ಳೆ ತದೆ ಓ ಕೊಮ್ ನೋಡು ಅಣ್ಣ ಅದಕ್ಕೆ ಆನೆ ವಾಪಸ್ ತಿರ್ತಾರೆ ಸೊ ಗೈಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಸೊ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆನೆಗಳು ಇವತ್ತೇ ಬಂದ್ಬಿಟ್ಟಿದ್ದೇವೆ ಅಂತ ಫೋನ್ ಮಾಡಿ ತಿಳಿಸಿದ್ರು ಸೊ ಅದಕ್ಕೋಸ್ಕರ ಇವಾಗ ಏನೂ ಪ್ರಿಪ್ರೇಷನ್ ಇಲ್ಲದೆ ಹೋಗ್ತಾ ಇದ್ದೀನಿ ಸೊ ಪಂಚ್ ಕಸ್ಕೊಂಡು ಹೋಗೋಣ ಓಕೆ ಬರ ಬರ ಬೇಗ ಬರ ಸತೀಶ ಹಂಗೆ ಫೋನ್ ಮಾಡು ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ आपके द्वारा डायल किया गया नंबर अभी ಪಟಾಕಿ ಹೊಡಿತೀರಾ ಹಾಂ ಬೆಂಕಿ ಒಂದಕ್ಕೆ ಬ್ಯಾಟ್ರಿ ಕೂಡ ಲೈಟ್ ಉರಿತಲ್ಲ ತಗ ಮುಂಚೆ ಕೂತ್ಕೊಂಡು ಲೈಟ್ ಉರಿದ ಉರಿತದ ಬರ್ತದದು ಬರ್ತದದು ಅದೇನದು ಅದಲ್ಲ ಕಣಲ್ಲ ಪಟಾಕಿ ಇದ್ರೆ ಇರ್ಬೇಕದು ಓಕೆ ಮರದ ಮೇಲೆ ಹೋಗೋಣ ಬನ್ನಿ ಹೇಳ ಬಂದಿದ್ದ ಬೇಗ ಬಾ ಹ್ಞೂ ಅದೇ ಎಸೆಲು ಅಲ್ಲಿ ಪಟಾಕಿ ಇಲ್ಲ ನಿಮ್ಮ ಅಪ್ಪನ ಮಡ್ಗದೆ ಅಲ್ಲ ಅಂದಿಗುಂಡೆ ಎತ್ಕ ಬಾ ಅಲ್ಲಿ ನಿಮ್ಮ ಅಪ್ಪ ಮಡ್ಗದೆ ನೋಡು ಸೈಡ್ಲಿ ಆ ಕಡೆ ಲಾಸ್ಟ್ಲದೆ ನೋಡು ಬೇಗ ಬಾ ಓಡ್ಬರ ಹಾಂ ಬೇಡ ಬಾ ಓಡ್ಬಾ ಅಲ್ಲಿ ಬ್ಯಾಟ್ರಿ ಹಾಕಿ ಮುಂದೆ ಅಣ್ಣ ಪ್ರಬಣ ಬರ ಎರ್ತಿದ್ದ ಯಾರ್ತದ ಈ ಕಣ ಎಲ್ಲಿ ಅಲ್ಲಿ ಆನೆ ಓಡ್ಬೋದು ಬರ್ರಿ ಕೊಡ ರೆಡಿ ಕಾಣ್ತದೆ ನಮಗೆ ಹಾಕು ಸೊ ನೋಡಿ ಆನೆ ಹೋಯ್ತಾ ಇದೆ ಆನೆಗೆ ಹಾಕು ಹಾಂ ಅಲ್ಲೋಯ್ತಾ ಸದ್ ಮಾಡ್ಬೇಡ ಅಲ್ಲಿ ನೋಡಲಿ ಅಲ್ಲಿ ಸೊಳ್ಳೆ ಸಾಲು ನೋಡಿ ಆನೆ ನೋಡಿ ಸೊಳ್ಳೆ ತದೆ ಓ ಕೊಮ್ ನೋಡು
ಅಣ್ಣ ಅದಕ್ಕೆ ನೋಡಿ ಅಲ್ಲಿ ಅಲ್ಲೋಯ್ತಾ ಅಲ್ಲೋಯ್ತಾ ಹಾ ಅಲ್ಲೋಯ್ತಾ ಅಲ್ಲಿ ಎಲ್ಲಿ ಅಲ್ಲೋಯ್ತಾ ಬನ್ನಿ ನೋಡ ಅಲ್ಲಿ ಕೆಳಕ್ಕೆ ಹೋಯ್ತದ ಕಾಣ್ತಲ್ಲ ಅಲ್ಲದ ಅಲ್ಲಿ ಇಲ್ಲೇ ಅದ ಅಲ್ಲೋಯ್ತು ಇಲ್ಲ ಹಾ ಆ ಮರ್ತ ಬಂದೆ ಅಣ್ಣ ಆ ಕಡೆ ಅಲ್ಲಕ್ಕೆ ಅಲ್ಲಿ ಇಲ್ಲಿ ಅಲ್ಲಿ ಹಂದಿಗಳು ಅಣ್ಣ ಹಂದಿಗಳು 10 ಹಂದಿಗಳು ನಿಂತಿ 10 ಹಂದಿಗಳು ಅತ್ತ ಬ್ಯಾಟ್ರಿ ಕಣ ಅಲ್ಲಕ್ಕೆ ಅಲ್ಲಕ್ಕೆ ಹಂದಿಗಳಿಗೆ ಹಾಕೋ ಜಿಂಕೆಗಳು ಕಣ ಜಿಂಕೆಗಳ ಆನೆ ನೋಡಿ ನೀನು ಹಾಂ ಜಿಂಕೆಗಳು ಉಂಕಣ ಜಿಂಕೆಗಳು ಆನೆ ತೆಗಿತು ಆನೆ ಅಲ್ಲಿ ಮರದ ಕೆಳಗಡೆ ಹೋಯ್ತು ಅಲ್ಲಿ ಆ ಮರದ ಕೆಳಗಡೆ ಜಿಂಕೆಗಳಿಗೆ ಹಾಕಲ್ಲಿ ಅಷ್ಟು ಜಿಂಕೆಗಳು ಕೆಳಕೊಂಡೋಯ್ತು ಆನೆ ಏನಾರು ನಾವು ಜಿಂಕೆಗಳು ಹಂಗೆ ಆನೆ ನೋಡೋಣ ಆನೆ ತಾಳ್ಬಿಡ್ತೀನಿ ಆ ಕಡೆಗೆ ರೋಡೇ ಹೋಗ್ಬಿಟ್ರೆ ತಾರೋಡ್ ಅಂದ್ಬಿಟ್ಟು ಮೊಟ್ಟೆ ಫೋನ್ ಮಾಡ್ದ ಚನ್ನಬಸಣ್ಣಂಗೆ ಚನ್ನಬಸಣ್ಣಂಗೆ ಫೋನ್ ಮಾಡಿವಳ ಆ ಕಡೆ ಹೋಗಲ್ಲ ಕೂಡ ಇಲ್ಲ ರೋಡ್ ಹೊಂಟೋಗ್ರದು ರೋಡ್ ಹೋಗಲ್ಲ ಗುಂಡಿ ಮಾಡ್ಬೋದು ಕೆಳಕ್ಕೆ ಏನಾರು ಹೋಯ್ತು ನೋಡಿ ಎಷ್ಟು ನಿಂತಿದೆ ನೋಡೋದು ಈ ಕಡೆ ಬರ ಈ ಕಡೆ ಅಲ್ಲಿಲ್ಲ ಕೂಡ ಒದ್ದೆ ಕಡೆ ನೋಡು ಜಿಂಕೆ ಅದೇನದು ನೋಡು ಆ ಜಿಂಕೆಗಳು ಆನೆ ಎಲ್ಲಿ ನಿಂತಿದೆಯೋ ಏನೋ ಗೊತ್ತಿಲ್ವಲ್ಲಪ್ಪ ನೋಡಿ ಆಚೆ ಇದ್ದಾವ ಈ ಕಡೆ ಹೋಗ್ತಾವ ನೋಡಲ್ಲಿ ಜಿಂಕೆ ಕಾಣುತ್ತೆ ಓಡ್ತಾವ ಸೊ ಅಲ್ಲಿ ನೋಡಿ ಓಡ್ತಾವ ಹೊಟ್ಟೋದ ಹಾಂ ಅಲ್ಲಿ ಹೊಂಟೋದ ಹೊಟ್ಟೆ ತಗೊಂಡು ಬರಲ್ಲ ಆನೆ ನೋಡೋ ಬರ್ತಾರೆ ಹಾಂ ಇಲ್ಲದ ಅನ್ಸುತ್ತಾ ಹಲೋ ನೋಡಲ್ಲಿ ಕಾಣ್ತಾ ನೋಡಿ ಇಲ್ಲಿ ನಿಂತಿದೆ ಬನ್ನಿ ಇಲ್ಲಿ ನೋಡಲ್ಲ ಅಲ್ಲೇ ನೋಡೋದು ಕಣ್ಕೊಳ್ಳೋದು ಅಷ್ಟು ಎತ್ತರಕ್ಕೆ ಸಿಕ್ಕದ ಅದೇ ಗಾನ ಪಾಸ್ ಆಯ್ತಾ ಕಣ ನಮ್ಮ ಹತ್ರ ಹಾಂ 5 ನಿಮಿಷ ಆಗಿಲ್ಲ ಮೋಟರ್ ಸೈಕಲ್ ಹೋಗಿ ರೋಡತ್ತಿಲ್ಲ ಮಂದೆ ಬಂತ ಹುಣಸ ಮರ ಯಾರು ನೀವೇ ನೋಡಿದ್ರೆ ಫಸ್ಟು ಅಲ್ಲಿಗೆ ಹೋದು ಫಸ್ಟ್ ಹೋದ್ ಇಲ್ಲಿ ಕರಿಯಪ್ಪನ ತಂದು ರೋಡ್ ಹೋಗ್ಬಿಟ್ಟಿದೆ ಅನ್ಸುತ್ತೆ ಆ ಕಡೆಗೆ ಇಲ್ಲ ಕಣ ಇಲ್ಲಿ ಮಾಯಸನ ಮನೆ ತ ಬಂದು ಅವನು ಓಡಿಸ್ತಾ ಅಲ್ಲಿ ನುಗ್ಗುತ್ತ ಕರಿಕಲ್ ಬ್ಯಾಟ್ರಿ ಮ್ಯಾಕ್ ನುಗ್ಗಿ ಕಳ್ಕೋಯ್ತು ಮೋಟರ್ ಸೈಕಲ್ಕ ಮೋಟರ್ ಸೈಕಲ್ ಕಳ್ದಲ್ಲಿ ಓಡಿಸ್ತಾ ನೋಡಿ ಈ ತೋಟಕ್ಕೆ ಬಂದು ಕತ್ತು ರಾಜಣ್ಣ ಫೋನ್ ಮಾಡಿ ಹೇಳಿದ್ರು ಆ ಕಡೆ ಆನೆ ಓಡಿಸ್ತವ್ರೆ ನೋಡಿ ಅಂದ್ಬಿಟ್ಟು ಅಷ್ಟಕ್ಕೆ ನೀವು ಹೇಳಿದ್ರಿ ನೋಡಲ್ಲಿ ಜಿಂಕೆಗಳು ಜಿಂಕೆಗಳು ನೋಡಿ ಎಷ್ಟಿದ್ದಾವೆ ನೋಡೋದು ಹಾಂ ಅಲ್ಲಿ ನೋಡಲ್ಲಿ
ಹಾಂ ನೋಡಲ್ಲ ಹೆಂಗೆ ನಿಂತ್ಕೊಂಡು ನೋಡ್ತಾವ. ನೋಡಿ ಅಲ್ಲಿ ಜಿಂಕೆಗಳು ನೋಡಿ. ಹ್ಞೂ ಆ ಕಡ್ಗ ನೋಡಲ್ಲಿ ಹಂದಿನ ಹೋದ ಕಡೆ ಜೊತೆ ನೋಡಿ ಇಲ್ಲಿ ಜಿಂಕೆ ಹಂದಿಗಳು ಎಲ್ಲ ಜೊತೆಲ್ಲ ಇದ್ದಾವೆ ನೋಡಿ. ಅಲ್ಲಿ ನೋಡಿ ಜಿಂಕೆಗಳು ನೋಡಿ. ದೊಡ್ಡ ದೊಡ್ಡ ಕೊಂಬುಗಳು ಎಲ್ಲ. ಜಿಂಕೆ ಸಾರ್ಗಣ ಅದು. ಒಂದೇ ಜಿಂಕೆ ಒಂದೇ ಹೀಗೆ ಹೋಗ್ಬೇಕು. ಆನೆ ನೋಡ್ಬೇಕಾರೆ ಈ ಕಡೆ ಹೋಗಲ್ಲ ಬಿಡಿ. ಅಲ್ಲಿ ನೋಡ್ಬೇಕು ರೋಡ್ ಹತ್ರ ಒಂದು ನಿಂತ್ಕೊಳ್ತಾ ಕಣ. ದಾಟಕ್ಕೆ ದಾರಿ ಇಲ್ಲ. ಎತ್ತಿಗೆ ಹಂಗೆ ಈ ಜೋಬಿಗೆ ಇಲ್ಲೇ ಹೋಗೈತೆ. ಪರವಾಗಿಲ್ಲ ಇನ್ ಟೈಮ್ ಬಂದ್ಬಿಟ್ಟಾರೆ ಫಾರೆಸ್ಟ್ನವರು. ಅವತ್ತು DF ಫೋನ್ ಮಾಡಿಬಿಟ್ಟಿದೆ. ಅದಕ್ಕೆ ಅವರು ಎಲ್ಲಿ ಫೋನ್ ಮಾಡಿದ್ರು ಫಸ್ಟ್ ಮಾಡ್ಕೊತಾರೆ ಈಗ. ಸಾಕಾಗೋಯ್ತು ಓಡ್ ಬಂದಷ್ಟು. ಹಿಂದಕ್ಕೆ ತಿರುಗುತ್ತೆ. ಎರಡು ಕಾಲು ಹಿಂಗೆ ಎತ್ತು ಬಿಟ್ಟಿದ್ದು ಮೇಲೆ. ಇದರಲ್ಲಿ ಅವತ್ತು 2 ಆನೆಗಳು ಬಂದು ಹೆಂಗೆ ಬಂದು ಅಂದ್ರೆ ಅವು ಇದಕ್ಕಿಂತ ಫಸ್ಟ್ ಆಗು. ಅಣ್ಣ ಆ ಕಡೆಗೆ ಹೋಗ್ಬಿಟ್ಟಿದ್ರೆ ನಮ್ಮ ಸೈಡ್ಗೆ ಹೋಗಿ ಚಾನ್ಸ್ ಇದೆ ಕಣದು. ಕಾಲು ಬಿಡ್ತದ್ರ ಎಲ್ಲಿ ನುಗ್ಗರು ಹಿಡಿದು ಅದೇ ನರ್ಕೊಂಡು ಬರೋದು. ಅವತ್ತೊಂದಿನ ನಾವು ಎಷ್ಟು ಆಳ ಅಡ್ಡ ಬಳಸ್ಬೇಕು ಆತಗೊಡಿಸ್ಬೇಕಂತ ನೋಡಿ ದಾರಿ ಬೆಳೆದು. ಟೈಮ್ ಎಷ್ಟು ಜಾಸ್ತಿ ಆಗಿಲ್ಲ ಅಲ್ವಾ ಈಗ? 9:30 ಬಂದದಲ್ಲ. 9:30 ಆನೆ ಬಂದು 7 ಗಂಟೆ ನೋಡ್ಕೊಂಡು ಹೋಗೋಣ. ಆನೆ ಒಂದು ಓಡಿಸ್ತಾರೆ. ಫಾರೆಸ್ಟ್ ನಿಂತಿದೆ ನೋಡಿ. ನೋಡ್ಕೊಂಡೋಗಿ ನೋಡ್ಕೊಂಡು. ಅವ್ರು ಇಲ್ಲಿ ಪಟಾಕಿ ಹೊಡೆದು ಏನಿಲ್ಲ. ಅದು ಹೋಗಿರ ಅಲ್ಲಿ ಹೋಗಿರೋ ಗುಣೆ ಮೇಲೆ ಹೊಡೆಯೋದು. ಅಲ್ಲಿ ಅಲ್ಲಿ ಯಾರು ಕಾದಿಲ್ಲ. ನೋಡಿ ಅಲ್ಲಿ ಸದ್ದ ಆಯ್ತಾ. ಅಲ್ಲೂ ಒಂದಿದೆ ನೋಡಿ. ಇಲ್ಲೂ ಒಂದಿದೆ. ಅಲ್ಲಿ ನೋಡಿ ಅಲ್ಲಿ ಬ್ಯಾಟ್ರಿ ಹಾಕಿರತ್ತು ನೋಡಿ. ಅಲ್ಲಿ ಕಣ್ಣು ಕೊಡ್ತದ ನೋಡು. ನೋಡಲ್ಲಿ ನಿಂತೆ ಅಲ್ಲೇ ಮುಂದೆ ನೋಡಲ್ಲಿ ಕಣ್ಣು ಕಾಣಿಸ್ತದ. ಅಲ್ಲೇ ನೋಡಿ ಅಲ್ಲೇ ನೋಡಿ ಅಲ್ಲಿ ಈ ಕಡೆ ಸ್ಟ್ರೈಟು ಲೆಫ್ಟು ಆ ಸ್ಟ್ರೈಟು. ಅಲ್ಲೇ ಮೇಲಾಗ ಇನ್ನು ನೋಡಲ್ಲಿ ಅಲ್ಲೇ. ಅದು ಒಂದೇ ಸರಿ ಬ್ಯಾಟ್ರಿ ಕಂಡ್ಕೊಡೋದು ಅಷ್ಟೇ. ಅಲ್ಲೇ ಅದೇ ಒಂದೇ ಸರಿ ಬ್ಯಾಟ್ರಿ ಕಂಡ್ಕೊಡೋದು. ಅದು ಹಂಗೆ ಕೊಟ್ಕೊಂಡು ನಿಂತ್ಕೊಳ್ಳಲ್ಲ, ತಿರುಗತ್ತೆ ಆ ಕಡೆಗೆ. ಇವಾಗ ಇಲ್ಲಿ ಮರ ಮುರಿತಲ್ಲ ಒಂದು. ಅಲ್ಲಿ ಆ ಕಡೆ ಅದು ಈ ಕಡೆ. ಥ್ಯಾಂಕ್ ಯು ಇವರೇ ಇನ್ ಟೈಮ್ ಬಂದಿದ್ದಕ್ಕೆ. ನಾವು ಮಾಡಲೇಬೇಕಲ್ವಾ. ನಂಬರ್ ಕೊಡ್ತೀನಿ, ಇದು ಕಂಟ್ರೋಲ್ ರೂಮ್ ನಂಬರು. ಡೈರೆಕ್ಟ್ ನಗರ ಹೋಗುತ್ತೆ. ಫೋನ್ ಮಾಡಿ ನೀವು ಲೊಕೇಶನ್ ಯಾವ್ದು ಅಂತ ಹೇಳಿದ್ರೆ ಅವ್ರು ಕಳಿಸ್ಕೊಡ್ತಾರೆ. ಸರಿನಾ? ನೀವು ಫೋನ್ ಮಾಡಬೇಕು. ಒಂದು ವಾರದಲ್ಲಿ ಒಬ್ಬೊಬ್ರು ಒಂದೊಂದು ದಿನ ಆ ಥರ. ನಾವು ಪರ್ಮಿಟ್ 3 ಡೈಲಿ ಬರ್ತೀವಿ ನೈಟ್ ಹೊತ್ತು. ಆ ನಂಬರ್ಗೆ ಮಾಡಿ ಅವರೇ ನಂಗೆ ಮೆಸೇಜ್ ಮಾಡ್ತಾರೆ. ಸರಿ ಥ್ಯಾಂಕ್ ಯು. ಓಕೆ ನೋಡಿದ್ರಲ್ಲ ಆನೆ ಒಂಟಿ ಸಲ್ಗ. ಈಗ ತಾನೇ ಜಸ್ಟ್ ಕಾಡಿಗೆ ಓಡಿಸ್ಬಿಟ್ಟು ಬಂದಿದ್ದೀವಿ. ಸುಮಾರು ಜನ ಹಂಗೆ ಕೇಳ್ತಾಯಿದ್ರಿ, ನೀವು ಕಾಡು ಪ್ರಾಣಿಗಳ ಜಾಗದಲ್ಲಿ ನೀವಿದ್ದೀರಾ, ಸೊ ಅದಕ್ಕೋಸ್ಕರ ಕಾಡು ಪ್ರಾಣಿಗಳು ಬರ್ತವೆ, ಆನೆಗಳು ಬರ್ತವೆ ಅಂತ. ನಾವು ಆ ಥರ ಲಾಜಿಕಾಗಿ ಯೋಚನೆ ಮಾಡ್ತೀವಿ ಅಂದರೆ ಇಡೀ ಪ್ರಪಂಚನೇ ಒಂದು ಕಾಡು, ಆ ಕಾಡಲ್ಲೇ ನಾವು ಜನರು ಇರೋದು. ಸೊ ಅದರಲ್ಲಿ ನಾವು ಸ್ವಲ್ಪ ಕಾಡು ಅಂಚಿನಲ್ಲಿ ಅಂದರೆ ಚಾಮರಾಜನಗರ ಅತಿ ಹೆಚ್ಚು ಕಾಡು ಹೊಂದಿರುವಂತಹ ಒಂದು ಜಿಲ್ಲೆ. ಸೊ ಅದರಲ್ಲಿ ನಾವು ಕಾಡಂಚಿನಲ್ಲೇ ಇರೋದು ಒಪ್ಕೋತೀವಿ. ಬಟ್ ನಮ್ಮಿಂದ ಯಾವ ಪ್ರಾಣಿಗಳಿಗೂ ಏನೂ ತೊಂದರೆ ಕೊಡುವಂಥ ಕೆಲಸಗಳನ್ನು ನಾವು ಮಾಡಲ್ಲ. ಅಂದರೆ ಅವುಗಳನ್ನು ಓಡಿಸ್ತೀವಿ ಹೊರತು ನಮ್ಮ ಬೆಳೆಗಳನ್ನು ಉಳಿಸ್ಕೊಳ್ಳೋದಕ್ಕೆ. ಸೊ ನಮ್ಮಿಂದ ಅವಕ್ಕೆ ಯಾವ ತೊಂದರೆನೂ ಆಗಲ್ಲ, ಮಾಡೋದು ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ನನಗೆ ಕಾಡು ಪ್ರಾಣಿಗಳು ಅಂದರೆ ತುಂಬಾ ಇಷ್ಟ. ಸೊ ಏನು ಮಾಡೋಕ್ಕಾಗಲ್ಲ, ಸಮಯ ಸಂದರ್ಭ ಅವುಗಳನ್ನು ಓಡಿಸ್ಲೇಬೇಕಾಗುತ್ತೆ. 3 ತಿಂಗಳು 4 ತಿಂಗಳು ಕಷ್ಟಪಟ್ಟು ಬೆಳೆದಿರುವಂತಹ ನಮ್ಮ ಬೆಳೆಗಳನ್ನು ಉಳಿಸ್ಕೋಬೇಕಂದ್ರೆ ಅವುಗಳನ್ನು ಓಡಿಸ್ಲೇಬೇಕಾಗುತ್ತೆ. ಸೊ ನೋಡಿದ್ರಲ್ಲ, ಈ ಥರ ಒಂದು ಸಿಚುವೇಶನ್ಗಳನ್ನು ನಾವು ಎದುರಿಸ್ಬೇಕಾಗುತ್ತೆ. ಸೊ ಇದನ್ನು ನಾನು ತೋರಿಸ್ಬೇಕಂದ್ಬಿಟ್ಟು ಇವತ್ತು ಮಾಡಿದೆ. ಇವಾಗ ಹಿಂದಿನ ಒಂದು ವಾರದಿಂದನೂ ಯಾವುದೇ ಆನೆಗಳಾಗಲಿ ಕಾಡು ಪ್ರಾಣಿಗಳಾಗಲಿ ಯಾವುದೂ ಬಂದಿರಲಿಲ್ಲ. ಸೊ ಆನೆ ಬಂದಿರೋದು ಇವಾಗ, ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸುಮಾರು ಕೆಲಸ ಮಾಡಿದ್ದಾರೆ. ಆನೆ ಗುಂಡಿ ಇರ್ಬೋದು, ಎರ್ತಿರ್ಬೋದು, ಎಲ್ಲನೂ ಮಾಡಿದ್ದಾರೆ ಅವರು. ಸೊ ಅದರಿಂದ ಒಂದು ವಾರದಿಂದ ಯಾವುದೇ ಆನೆಗಳು ಬಂದಿರಲಿಲ್ಲ. ಬಟ್ ಇದು ಯಾವುದೋ ಒಂದು ಒಂಟಿ ಸಲ್ಗ ಇವತ್ತು ಪ್ರತ್ಯಕ್ಷ ಆಗ್ಬಿಟ್ಟದೆ. ಓಕೆ ನೋಡಿದ್ರಲ್ಲ ಯಾವ ಥರ ಕಾಡು ಪ್ರಾಣಿಗಳನ್ನು ಓಡಿಸ್ತೀವಿ ಅಂತ. ಓಕೆ ಈಗಲೇ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಲೈವ್ ರಿಯಲ್ ಅಡ್ವೆಂಚರ್ಗಳನ್ನ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.
ಮಾಮೂಲು ಹೋಯ್ತಾ ಇರ್ತವೆ ಬರ್ತಾ ಇರ್ತವೆ. ಹತ್ರ ಗಾಳಿ ಪ್ರಬಂಧವಾಗಿ ನೋಡೋದಕ್ಕೆ ಪ್ರಬಂಧವಾಗಿ ಅನಿಸ್ತವೆ. ಇನ್ನೊಂದು ವಿಷಯ ಯಾಕಪ್ಪ, ರೈತ ಆದ ಮೇಲೆ ಎಲ್ಲ ಪ್ರಾಬ್ಲಮ್ ಇದ್ದೇ ಇರ್ತದೆ. ಯಾವತ್ತೂ ಇಲ್ಲ ಬಂತಿದ್ದೆ ನಾವು, ಯಾವ ಗಾಳಿನೂ ಇಲ್ಲ. ಗಾಳಿ ಅಂದರೆ ಅಂತೀವನ? ಹಾಂ, ನಾಂದಿ ಆನೆ ಬಂದರೆ ನಿಂಬೋದು, ಗಾಳಿಗಂದ್ರೆ ನಾನು ಜನ. ಏನೇ ಕಷ್ಟ ಆದರೂ ರೈತನಿಗೆ ಒಬ್ಬನಿಗೆ ಮಾತ್ರ ಕಷ್ಟ. ಇನ್ಯಾರಿಗೂ ಕಷ್ಟ ಇಲ್ಲ.